ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ವಿಜಯ ಪಾಟೀಲ್. ಸಮಾಜ ವಿಜ್ಞಾನ, ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ 8ನೇ ತರಗತಿಯ ಪಾಠಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು ಇನ್ಕ್ಲೂಡಿಂಗ್ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಫ್ರಮ್ 6 to 12 ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ DSART ವಿಡಿಯೋಗಳು. ನಾನು ಸೋಷಿಯಲ್ ಸೈನ್ಸ್ನ 6th 8th ಸ್ಟ್ಯಾಂಡರ್ಡ್ನ ಬುಕ್ಸ್ಗಳನ್ನು ಮುಗಿಸಿದ್ದೀನಿ. ಈಗ 8th ಸ್ಟ್ಯಾಂಡರ್ಡ್ನ ಪಾಠಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಈ ಎಲ್ಲ ವಿಡಿಯೋಗಳ ಉಪಯೋಗಗಳನ್ನು ನೀವು ಪಡ್ಕೋಬೇಕು. ಇನ್ನೂ ಐಡಿಯಾಸ್ ಫೋರಮ್ ತಂಡ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ತಯಾರಿ ನಡೆಸಿದೆ. ಇದಕ್ಕೆ ನಿಮ್ಮ ಬೆಂಬಲ ಅತಿ ಅವಶ್ಯಕ. ಬೆಂಬಲಿಸೋದು ಹೇಗೆ ಅಂದರೆ, ನಾವಿಲ್ಲಿ ಒಂದು ಆಪ್ಷನನ್ನು ನಿಮಗೆ ನೀಡ್ತಿದ್ದೀವಿ. ಜಾಯಿನ್ ಆಪ್ಷನ್, ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಹೇಗೆ? ಶಿಶು, ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. ಶಿಶು 29 ರೂಪಾಯಿಗಳು, ಕಿಶೋರ್ 59 ರೂಪಾಯಿಗಳು, ತರುಣ್ 159 ರೂಪಾಯಿಗಳು. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು ಈ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರ್ಗೆ 8748814920 ನಂಬರ್ಗೆ ಸೆಂಡ್ ಮಾಡೋದರ ಮುಖಾಂತರ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಇದನ್ನು ನಾವು ಏನಕ್ಕೆ ಉಪಯೋಗಿಸ್ಕೋತೀವಿ ಅಂದರೆ, ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗಿಸ್ಕೋತೀವಿ. ಹೆಚ್ಚಿಗೆ ಬಂದಂಥ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಹೀಗೆ ಸಹಾಯ ಮಾಡೋಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತಿನ ಪಾಠ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 2ನೇ ಅಧ್ಯಾಯ ಶಿಲಾಗೋಳ. ಇದು 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಭೂಗೋಳ ವಿಜ್ಞಾನದ 2ನೇ ಅಧ್ಯಾಯ ಶಿಲಾಗೋಳ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂದರೆ, ಶಿಲಾಗೋಳದ ಅರ್ಥ ಏನು, ಶಿಲಾಗೋಳ ಅಂದರೆ ಏನು, ಅದಕ್ಕೆ ಇರುವಂತಹ ಬೇರೆ ಬೇರೆ ಹೆಸರುಗಳು, ಹಾಗೆ ಅದರ ಇಂಪಾರ್ಟೆನ್ಸ್, ಭೂಮಿಯ ಅಂತರಾಳದ ರಚನೆ ಹೇಗಿದೆ, ಅದರ ಸಂಯೋಜನೆಗಳೇನು, ಶಿಲೆಗಳ ಉತ್ಪತ್ತಿ ಹೇಗಾಗುತ್ತೆ, ಅವು ಹೇಗೆ ರೂಪಾಂತರ ಹೊಂದುತ್ತವೆ, ಭೂಮಿಯ ಅಂತರ್ಜನಿಕ ಶಕ್ತಿಗಳಾದಂತಹ ಜ್ವಾಲಾಮುಖಿ, ಭೂಕಂಪನಗಳ ಬಗ್ಗೆ, ಹಾಗೆ ಭೂಮಿಯ ಬಾಹ್ಯ ಶಕ್ತಿಗಳಾದಂತಹ ಉಷ್ಣಾಂಶ, ಮಾರುತ, ಮಳೆ, ನದಿ ಇವುಗಳ ಮಹತ್ವವನ್ನು ನಾವು ಈ ಪಾಠದಿಂದ ಕಲಿತೀವಿ. ಇನ್ನು ಶಿಲಾಗೋಳ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದರೆ, ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಶಿಲಾಗೋಳ ಅಂತ ಕರೆಯಲಾಗುತ್ತೆ. ಈ ಪದರ ಭೂಖಂಡಗಳಲ್ಲಿ ಹೆಚ್ಚು ದಪ್ಪ ಆಗಿರುತ್ತೆ, ಹಾಗೆ ಸಮುದ್ರದ ತಳಭಾಗಗಳಲ್ಲಿ ಸ್ವಲ್ಪ ತೆಳುವಾಗಿರುತ್ತೆ. ಶಿಲಾಗೋಳವು ವಿವಿಧ ಬಗೆಯ ಶಿಲೆ, ಖನಿಜ, ಮಣ್ಣು ಇತ್ಯಾದಿಗಳಿಂದ ಕೂಡಿಕೊಂಡಿರುತ್ತೆ. ವಾಯುಗೋಳ ಮತ್ತು ಜಲಗೋಳಗಳ ಸಹಾಯದಿಂದ ಈ ಪದರದ ಮೇಲೆ, ಭೂಮಿಯ ಮೇಲ್ಮೈ ಮೇಲೆ ಜೀವಿಗಳು ಅಸ್ತಿತ್ವವನ್ನು ಪಡೀತವೆ. ಭೂಖಂಡಗಳು ಶಿಲಾಗೋಳದ ಒಂದು ಭಾಗ. ಇಲ್ಲಿ ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತ, ಪ್ರಸ್ಥಭೂಮಿ, ಮೈದಾನ ಇತ್ಯಾದಿಗಳನ್ನು ಭೂಮಿ ಹೊಂದಿದೆ. ಇನ್ನು ಭೂಮಿಯ ಅಂತರಾಳದ ರಚನೆ ಮತ್ತು ಅದರ ಸಂಯೋಜನೆಯನ್ನು ನೋಡೋದಾದರೆ, ನಮ್ಮ ಭೂಗ್ರಹ 4.6 ದಶಲಕ್ಷ ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದೆ. ಈಗಲೂ ಅದರಲ್ಲಿ ಹಲವಾರು ಬದಲಾವಣೆಯ ಕಾರ್ಯಾಚರಣೆ ನಡೀತಾನೇ ಇದೆ. ಮಾನವ ಈ ಬದಲಾವಣೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದಾನೆ. ಹಲವು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಏನಾಗಿದೆ, ಮಾನವನಿಗೆ ಭೂಮಿಯ 10ರಿಂದ 12 ಕಿಲೋಮೀಟರ್ ಆಳಗಳಷ್ಟು ಏನಿದೆ, ಭೂಮಿಯ ವ್ಯವಸ್ಥೆ ಹೇಗಿದೆ ಅನ್ನೋದು ತಿಳಿದು ಬಂದಿದೆ. ಆದರೆ ಇನ್ನೂ ಹೆಚ್ಚು ಆಳಕ್ಕೆ ಹೋದಂತೆ ಪ್ರತಿ 32
ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾಗೋದ್ರಿಂದ ಹೆಚ್ಚು ಆಳದ ಬಗ್ಗೆ ತಿಳಿಯೋದಕ್ಕೆ ಈಗ ಕಷ್ಟ ಆಗ್ತಾ ಇದೆ. ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮಾನವ ಪರೋಕ್ಷವಾದ ಮೂಲಗಳನ್ನು ಹುಡುಕ್ತಾ ಇದ್ದಾನೆ. ಅವು ಯಾವ್ಯಾವು ಅಂತಂದರೆ ಭೂಕಂಪನದ ಅಲೆಗಳು, ಜ್ವಾಲಾಮುಖಿಗಳಿಂದ ಬಂದಂತಹ ವಸ್ತುಗಳು, ಹೀಗೆ ಹಲವಾರು ಪರೋಕ್ಷ ಮೂಲಗಳನ್ನು ಅವಲಂಬಿಸಿ ಮಾನವ ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಇನ್ನು ಭೂಮಿಯ ಅಂತರಾಳ ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿದೆ. ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಭೂಮಿಯ ಅಂತರಾಳವನ್ನು 3 ಭಾಗಗಳಾಗಿ ವಿಂಗಡಿಸಿದ್ರೆ ಅವು ಯಾವ್ಯಾವು ಅಂದರೆ ಭೂಚಿಪ್ಪು, ಮ್ಯಾಂಟಲ್ ಅಥವಾ 2ನೇ ಮಧ್ಯದ ಪದರು ಮತ್ತು ಕೇಂದ್ರಗೋಳ, ಹೀಗೆ 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಇವುಗಳನ್ನು ಒಂದೊಂದಾಗಿ ನೋಡೋದಾದರೆ ಮೊದಲೇದು ಭೂಚಿಪ್ಪು, ಕ್ರಸ್ಟ್ ಅಂತ ಕರೀತಾರೆ. ಭೂಮಿಯನ್ನು ಹೀಗೆ ವಿಭಾಗ ಮಾಡಿದರೆ ಇದು ಭೂಚಿಪ್ಪು, ಇದು ಮೇಲ್ಭಾಗದ ಪದರ. ಇದು ಸುಮಾರು 60 ಕಿಲೋಮೀಟರ್ನಷ್ಟು ಆಳವನ್ನು ಹೊಂದಿದೆ. ಹೆಚ್ಚಾಗಿ ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂಗಳಿಂದ ಇದು ಕೂಡಿರುತ್ತೆ. ಇದನ್ನು ಶಿಲಾಗೋಳ ಅಂತ ಕರೀತಾರೆ. ಈ ಭೂಚಿಪ್ಪನ್ನು ಶಿಲಾಗೋಳ ಅಂತಲೂ ಕರೀತಾರೆ. ಭೂ ಮೇಲ್ಭಾಗದಿಂದ ಇದು 60 ಕಿಲೋಮೀಟರ್ನಷ್ಟು ಆಳವನ್ನು ಹೊಂದಿದೆ. ಈ ಪದರದ ಮೇಲ್ಭಾಗ ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿರುತ್ತೆ. ಇವುಗಳಲ್ಲಿ ಸಿಲಿಕಾ, ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ಭಾಗವನ್ನು ಸಿಯಾಲ್ ಅಂತಲೂ ಕರೆಯಲಾಗುತ್ತೆ. ಭೂಚಿಪ್ಪನ್ನು, ಕ್ರಸ್ಟನ್ನು ಸಿಯಾಲ್ ಅಂತಲೂ ಕರೆಯಲಾಗುತ್ತೆ. ನಂತರ ಭೂಖಂಡಗಳ ಮೇಲ್ಪದರ ಅಂತಲೂ ಇದನ್ನು ಕರೆಯಲಾಗುತ್ತೆ. ಇದರ ಕೆಳಭಾಗ ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಹೆಚ್ಚು ಸಾಂದ್ರತೆಯಿಂದ ಕೂಡಿದರೆ ಇದನ್ನು ಸೈಮಾ ಅಂತಲೂ ಕರೆಯಲಾಗುತ್ತೆ. ಇದನ್ನು ಕೆಲವೊಮ್ಮೆ ಸಾಗರಿಯ ಮೇಲ್ಪದರ ಅಂತಲೂ ಕರೆಯಲಾಗುತ್ತೆ. ಭೂಚಿಪ್ಪನ್ನು ಕ್ರಸ್ಟ್ ಅಂತ ಕರೀತಾರೆ, ಸಿಯಾಲ್ ಅಂತ ಕರೀತಾರೆ, ಭೂಖಂಡಗಳ ಮೇಲ್ಪದರ ಅಂತ ಕರೀತಾರೆ, ಸೈಮಾ ಅಂತ ಕರೀತಾರೆ, ಸಾಗರಿಯ ಮೇಲ್ಪದರ ಅಂತ ಕರೀತಾರೆ. ಇದು ಭೂಚಿಪ್ಪು. ಇನ್ನು ನೆಕ್ಸ್ಟ್ ಬರೋದು ಮ್ಯಾಂಟಲ್. ಮ್ಯಾಂಟಲ್ ಪದರು ಬರುತ್ತೆ. ಇದು ಭೂಮಿಯ ಅಂತರಾಳದ 2ನೇ ಒಂದು ಪದರ, ಮಧ್ಯದ ಪದರು. ಮ್ಯಾಂಟಲ್ ವಲಯವು ಭೂ ಮೇಲ್ಮೈನಿಂದ ಸುಮಾರು 2900 ಕಿಲೋಮೀಟರ್ಗಳಷ್ಟು ಆಳವನ್ನು ಹೊಂದಿದೆ. ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವ ಮತ್ತು ಘನ ರೂಪದಲ್ಲಿರೋದ್ರಿಂದ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೆಯಲಾಗುತ್ತೆ. ಮ್ಯಾಂಟಲ್ನ ಮೇಲ್ಪದರವನ್ನು ಮ್ಯಾಗ್ಮಾ ಅಂತಲೂ ಕರೆಯಲಾಗುತ್ತೆ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಖನಿಜಗಳನ್ನು ಹೊಂದಿರುತ್ತೆ. ಅವುಗಳು ಯಾವ್ಯಾವಂದರೆ ಮೆಗ್ನೀಷಿಯಂ, ಕಬ್ಬಿಣ ಮುಂತಾದವು. ಮ್ಯಾಂಟಲ್ಗಳಲ್ಲಿಯೂ ಕೂಡ ಮ್ಯಾಂಟಲ್ನಲ್ಲಿ 2 ವಿಧ. ಮ್ಯಾಂಟಲ್ನ ಮೇಲ್ಪದರನ್ನು ನಾವು ಎಸ್ತೆನೋಸ್ಪಿಯರ್ ಅಂತ ಕರೆದ್ರೆ ಇದು ದ್ರವ ರೂಪದಲ್ಲಿರುತ್ತೆ. ಮ್ಯಾಗ್ಮಾದ ಮ್ಯಾಂಟಲ್ನ ಕೆಳಪದರವನ್ನು ಮೆಸಾಸ್ಪಿಯರ್ ಅಂತ ಕರೆಯಲಾಗುತ್ತೆ. ಮ್ಯಾಂಟಲ್ನ ಮೇಲ್ಪದರವನ್ನು ಎಸ್ತೆನೋಸ್ಪಿಯರ್ ಅಂತ ಕರೆದ್ರೆ ಕೆಳಪದರನ್ನು ಮೆಸಾಸ್ಪಿಯರ್ ಅಂತ ಕರೆಯಲಾಗುತ್ತೆ. ಇದು ಎಸ್ತೆನೋಸ್ಪಿಯರ್ ಭಾಗಶಃ ದ್ರವ ರೂಪದಲ್ಲಿದ್ದರೆ ಮೆಸಾಸ್ಪಿಯರ್ ಘನ ರೂಪದಲ್ಲಿ ಇರುತ್ತೆ. ಇನ್ನು ಭೂಚಿಪ್ಪು ಮತ್ತು ಮ್ಯಾಂಟಲ್ನ ಸಂಧಿಸುವ ರೇಖೆಯನ್ನು ಅಥವಾ ವಲಯವನ್ನು ಮೆಹರೋವಿಸಿಕ್ ಅಂತ ಕರೆಯಲಾಗುತ್ತೆ ಅಥವಾ ಮೋಹೋ ಅಂತಲೂ ಕರೀತಾರೆ. ಇದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರವನ್ನು ಸಂಧಿಸುವ ವಲಯವನ್ನು, ಕೇಂದ್ರಗೋಳವನ್ನು ಸಂಧಿಸುವ ವಲಯವನ್ನು ಏನಂತ ಕರೀತಾರೆ? ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೀತಾರೆ. ಅಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಕೂಡಿರ್ತದೆ. ಇನ್ನು ಕೇಂದ್ರಗೋಳ, ಭೂತಿರುಳು, ಇದು ಅತ್ಯಂತ ಕೆಳಪದರು. ಭೂಮಿಯ ಮೇಲ್ಮೈನಿಂದ ಸುಮಾರು 6371 ಕಿಲೋಮೀಟರ್ಗಳಷ್ಟು ಆಳವನ್ನು ಇದು ಹೊಂದಿದೆ. ನಿಕೆಲ್ ಮತ್ತು ಕಬ್ಬಿಣ ಮುಖ್ಯವಾಗಿ ಇಲ್ಲಿ ಇರ್ತವೆ. ಇದರಿಂದ ಕೇಂದ್ರ ವಲಯವನ್ನು ಸಾಂಕೇತಿಕವಾಗಿ ನಿಫೆ ಅಂತ ಕರೀತಾರೆ. ಇಲ್ಲಿ ನಿಕೆಲ್ ಅಂದರೆ Ni, ಕಬ್ಬಿಣವನ್ನು Fe ಅಂತ ಕರೆಯಲಾಗುತ್ತೆ. ಆದ್ದರಿಂದ ಇದನ್ನು ನಿಫೆ ಅಂತ ಸಾಂಕೇತಿಕವಾಗಿ ಕರೆಯಲಾಗುತ್ತೆ. ಇದರಿಂದ ಕೇಂದ್ರ ವಲಯವನ್ನು 2 ಉಪ ವಲಯಗಳಾಗಿ ವಿಂಗಡಿಸಬಹುದು: ಒಳಕೇಂದ್ರ ಮತ್ತು ಹೊರಕೇಂದ್ರ. ಹೊರಕೇಂದ್ರ ಇದು ಅರೆದ್ರವ ರೂಪದಲ್ಲಿದ್ದರೆ ಒಳಕೇಂದ್ರ ಘನ ರೂಪದಲ್ಲಿ ಇರುತ್ತೆ.
ಇದು ಶಿಲಾಗೋಳ. ಭೂಮಿಯ ಅಂತರಾಳವನ್ನು ಭೂಚಿಪ್ಪು, ಮ್ಯಾಂಟಲ್ ಮತ್ತು ಕೇಂದ್ರಗೋಳಗಳನ್ನಾಗಿ 3 ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. ಹಾಗೂ ಪ್ರತಿ ವಲಯದಲ್ಲಿಯೂ ವಲಯಕ್ಕೂ ಕರೆಯುವಂತಹ ವಿವಿಧ ಹೆಸರುಗಳು ಏನೇನು, ಹಾಗೆ ಅಲ್ಲಿ ಕಂಡುಬರುವಂತಹ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಈ ಭಾಗದಲ್ಲಿ ಕಲಿತ್ವಿ. ಇನ್ನು ಶಿಲೆಗಳು, ಇಲ್ಲಿ ನಾವು ನೋಡಿದ್ವಿ ಭೂಪದರದ ಒಳಗೆ ಅನೇಕ ರೀತಿಯ ಶಿಲೆಗಳು ಕಂಡುಬರ್ತವೆ. ಆ ಶಿಲೆಗಳು, ರಾಕ್ಸ್ ಅಂದರೆ ಏನು? ಶಿಲೆಗಳು ವಿವಿಧ ಬಗೆಯ ಖನಿಜಗಳನ್ನು ಸಂಯುಕ್ತ ವಸ್ತುಗಳಾಗಿ ಹೊಂದಿರ್ತವೆ. ಇವು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನ ರೂಪದ ಅಜೈವಿಕ ವಸ್ತುಗಳು. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣ ಅಂತ ಕರೆಯಲಾಗುತ್ತೆ. ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತ ಆಗೋದ್ರಿಂದ ಇವುಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಅವುಗಳು ಯಾವ್ಯಾವಂದರೆ ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಇವುಗಳನ್ನು ಒಂದೊಂದಾಗಿ ಇಲ್ಲಿ ನೋಡೋಣ. ಅಗ್ನಿಶಿಲೆಗಳು ಅಂದರೆ ಏನು? ಅಗ್ನಿಶಿಲೆಗಳನ್ನು ಆಗ್ನೇಯ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಕರೀತಾರೆ. ಅಗ್ನಿಶಿಲೆಗಳನ್ನು ಇಗ್ನಿಯಸ್ ರಾಕ್ಸ್ ಅಂತ ಕರೀತಾರೆ. ಇಲ್ಲಿ ಇಗ್ನಿಯಸ್ ಅಂತಂದರೆ ಬೆಂಕಿ ಅಂತ ಅರ್ಥ. ಇದು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಅಥವಾ ಸಂಸ್ಕೃತದ ಅಗ್ನಿ ಅನ್ನುವಂತಹ ಪದದಿಂದ ಬಂದಿದೆ. ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನ ರೂಪವನ್ನು ಪಡೆಯೋದ್ರಿಂದ ಉತ್ಪತ್ತಿ ಆಗ್ತವೆ. ಅಗ್ನಿಶಿಲೆಗಳು ಮೊದಲು ಬಾರಿಗೆ ನಿರ್ಮಾಣ ಆಗೋದ್ರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಅಂತ ಕರೆಯಲಾಗುತ್ತೆ. ಅಗ್ನಿಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಕರೆಯಲಾಗುತ್ತೆ. ಇಗ್ನಿಯಸ್ ಅಂತಂದರೆ ಬೆಂಕಿ. ಇದು ಯಾವ ಭಾಷೆಯಿಂದ ಬಂದಿದೆ, ಯಾವ ಪದದಿಂದ ಬಂದಿದೆ ಅಂತಂದರೆ ಲ್ಯಾಟಿನ್ ಭಾಷೆಯ ಇಗ್ನಿಸ್ ಅಥವಾ ಸಂಸ್ಕೃತದ ಅಗ್ನಿ ಅನ್ನುವಂತಹ ಪದದಿಂದ ಇಗ್ನಿಯಸ್ ರಾಕ್ಸ್ ಅನ್ನುವಂತಹ ಪದ ಬಳಕೆಗೆ ಬಂತು. ಅಗ್ನಿಶಿಲೆಗಳು ಏನಾಗ್ತವೆ? ಭೂಮಿಯ ಅಂತರಾಳದಿಂದ ಹೊರಹೊಮ್ಮುವಂಥ ಶಿಲಾಪಾಕ ಭೂಮಿಯ ಮೇಲ್ಮೈಯಲ್ಲಿ ಬಂದು ತಂಪಾಗಿ ಘನ ರೂಪ ಪಡೆಯೋದ್ರಿಂದ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ಇವು ಮೊದಲ ಬಾರಿಗೆ ನಿರ್ಮಾಣ ಆಗೋದ್ರಿಂದ ಮೊದಲ ಹಂತದ ಶಿಲೆಗಳಾಗಿರೋದ್ರಿಂದ ಪ್ರಾಥಮಿಕ ಶಿಲೆಗಳು ಅಂತ ಇವನ್ನು ಕರೀತಾರೆ. ಇನ್ನು ಅಗ್ನಿಶಿಲೆಗಳಲ್ಲಿ ಇರುವಂತಹ ವಿಧಗಳು ಯಾವ್ಯಾವು ಅಂತಂದರೆ ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು. ಅಂತಃಸರಣ ಶಿಲೆಗಳು ಅಂದರೆ ಏನು? ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂ ಮೇಲ್ಮೈಯನ್ನು ತಲುಪುವ ಮೊದಲೇ ಕೆಲವು ವೇಳೆ ಏನಾಗುತ್ತೆ, ಅದರ ಭೂಮಿಯ ಅಂತರಾಳದಲ್ಲಿ ಅದು ಘನರೂಪವನ್ನು ಪಡೆಯುತ್ತೆ. ಇವುಗಳನ್ನು ಅಂತಃಸರಣ ಶಿಲೆಗಳು ಅಂತ ಕರೀತಾರೆ. ಅಂತಃಸರಣ ಶಿಲೆಯಲ್ಲಿಯೂ ಕೂಡ 2 ವಿಧಗಳು, ಅಂತರಾಗ್ನಿ ಶಿಲೆಗಳು ಮತ್ತು ಡೈಕ್ ಶಿಲೆಗಳು. ಅಂತರಾಗ್ನಿ ಶಿಲೆಗಳಲ್ಲಿ ಬರೋದು ಗ್ರಾನೈಟ್ ಬಂದರೆ, ಡೈಕ್ ಶಿಲೆಗಳಲ್ಲಿ ಡೈಲೋರೈಟ್ ಅನ್ನುವಂತಹ ಶಿಲೆ ಬರುತ್ತೆ. ಇಲ್ಲಿ ಅಂತರಾಗ್ನಿ ಶಿಲೆಗಳು ಹರಳುತ್ಪತ್ತಿ ಕ್ರಿಯೆಯಲ್ಲಿ ತಯಾರಾದರೆ, ಈ ಡೇಲೋರೈಟ್ ಅನ್ನುವಂಥವು ಭಾಗಶಃ ಹರಳುತ್ಪತ್ತಿ ಅನ್ನುವಂತಹ ಮೆಥಡಿಂದ ತಯಾರಾಗ್ತವೆ. ಇನ್ನು ಬಹಿಸ್ಸರಣ ಶಿಲೆಗಳು ಅಂದರೆ ಏನು? ಶಿಲಾಪಾಕ ಹೊರಹೊಮ್ಮಿ ಕ್ರಮೇಣ ಭೂ ಮೇಲ್ಮೈ ಮೇಲೆ ಬಂದು ತಂಪಾಗಿ ಘನರೂಪವನ್ನು ಪಡೆಯೋದ್ರ ಮೂಲಕ ಬಹಿಸ್ಸರಣ ಶಿಲೆಗಳು ತಯಾರಾಗ್ತವೆ. ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿರ್ತವೆ, ಗಾಜಿನಂತೆ ನಯ ಆಗಿರ್ತವೆ. ಯಾಕಂದರೆ ಲಾವಾರಸ ಭೂಮಿಯ ಮೇಲೆ ಬಂದಾಗ ಬಹು ಬೇಗ ತಂಪಾಗುತ್ತೆ, ಘನೀಭವಿಸಿ ಶಿಲೆಗಳಾಗ್ತವೆ. ಅವು ಯಾವ್ಯಾವಂದರೆ ಬಾಸ್ಟಲ್, ಅಂಡೆಸೈಟ್ ಅನ್ನುವಂತಹ ಶಿಲೆಗಳು. ಇದು ಅಗ್ನಿಶಿಲೆಗಳ ವಿವರಣೆ. ಇನ್ನು ಕಣಶಿಲೆಗಳು ಅಂದರೆ ಏನು? ಆಂಗ್ಲ ಭಾಷೆಯ ಸೆಡಿಮೆಂಟ್ರಿ ಪದ, ಸೆಡಿಮೆಂಟರಿ ಅಂತ ಇದನ್ನು ಕರೀತಾರೆ. ಈ ಸೆಡಿಮೆಂಟಮ್ ಅನ್ನುವಂತಹ ಪದದಿಂದ ಇದು ಬಳಕೆಗೆ ಬಂತು. ಅಂದರೆ ತಳ ಸೇರುವಿಕೆ ಅಂತ ಅರ್ಥ. ಕಣಶಿಲೆಗಳು ನೀರು, ಗಾಳಿ ಮತ್ತು ಹಿಮನದಿ ಮುಂತಾದವುಗಳು ಮಾಡುವಂತಹ ಸಂಚಯನ ಕ್ರಿಯೆಯಿಂದ ನಿರ್ಮಾಣ ಆಗ್ತವೆ. ಈ ನೀರು, ಗಾಳಿ, ಹಿಮನದಿ ಮುಂತಾದವುಗಳು ಅಗ್ನಿಶಿಲೆಗಳನ್ನು ಚೂರು ಚೂರಾಗಿ ಒಡೆದು ಸವೆಸ್ತಾ ಬರ್ತವೆ. ಒಡೆದ ಶಿಲಾಚೂರುಗಳು ಸಾಗಿಸಲ್ಪಟ್ಟು ಕೆಲವು ಸ್ಥಳಗಳಲ್ಲಿ ಸಂಚಯನವನ್ನು ಹೊಂದವೆ. ಇವು ಪದರು ರೂಪದಲ್ಲಿ ರಚನೆಯಾಗೋದ್ರಿಂದ ಕಣಶಿಲೆಗಳನ್ನು ಪದರು ಶಿಲೆಗಳು ಅಂತಲೂ ಕರೆಯಲಾಗುತ್ತೆ. ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆಯಾಗೋದ್ರಿಂದ ಇವುಗಳನ್ನು ದ್ವಿತೀಯ ಶಿಲೆಗಳು ಅಂತಲೂ ಕರೆಯಲಾಗುತ್ತೆ. ಕಣಶಿಲೆಗಳನ್ನು ದ್ವಿತೀಯ ಶಿಲೆಗಳು ಅಂತಲೂ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಇವು ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಾಣ ಆಗೋದ್ರಿಂದ ಇದನ್ನು ಜಲಶಿಲೆ ಅಂತಲೂ ಕರೆಯಲಾಗುತ್ತೆ. ಇವುಗಳ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರವನ್ನು ವಹಿಸ್ತದೆ. ಕಣಶಿಲೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗುತ್ತೆ. ಅವು ಯಾವ್ಯಾವು ಅಂತಂದರೆ ಅಜೈವಿಕ,
ಮತ್ತು ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು. ಅಜೈವಿಕ ಶಿಲೆಗಳು ಭೌತಿಕ ಕ್ರಿಯೆಯಿಂದಾಗುವಂತಹ ಶಿಲೆಗಳು. ಇವು ಮರಳುಮಯ ಶಿಲೆಗಳು ಮತ್ತು ಮರಳುಗಲ್ಲು ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಇನ್ನು ರಾಸಾಯನಿಕ ಕ್ರಿಯೆಯಿಂದಾಗುವಂತಹ ಶಿಲೆಗಳು ಯಾವ್ಯಾವು ಅಂತಂದರೆ, ಇವು ಲವಣಾಂಶಗಳಿಂದ ಕೂಡಿರುವಂತಹ ನೀರಿನ ದ್ರಾವಣ ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳೋದ್ರಿಂದ ರಾಸಾಯನಿಕ ಕಣಗಳು ಸಂಚಯಗೊಂಡು ಇಂತಹ ರಾಸಾಯನಿಕ ಕಣಶಿಲೆಗಳು ಉತ್ಪತ್ತಿ ಆಗ್ತವೆ. ಅದನ್ನು ರಾಸಾಯನಿಕ ಕ್ರಿಯೆಯಿಂದಾಗುವ ಶಿಲೆಗಳು ಅಂತ ಕರೀತಾರೆ. ಯಾವ್ಯಾವು ಅಂತಂದರೆ ಕಲ್ಲುಪ್ಪು, ಜಿಪ್ಸಮ್ ಮುಂತಾದವು. ಇನ್ನು ಜೈವಿಕ ಶಿಲೆಗಳು ಜೀವಾವಶೇಷಗಳಾದಂತಹ ಜಲಚರ ಚಿಪ್ಪುಗಳು, ಸಸ್ಯವರ್ಗ, ಪ್ರಾಣಿ ವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಶಿಲೆಗಳಾಗುತ್ತೆ. ಉದಾಹರಣೆಗೆ ಸುಣ್ಣದ ಕಲ್ಲು, ಹಾಗೆ ಕಲ್ಲಿದ್ದಲು. ಚೂರ್ಣಾಧಿಕ್ಯ ಶಿಲೆ ಅಂತ ಸುಣ್ಣದ ಕಲ್ಲನ್ನು ಕರೆದ್ರೆ, ಕಲ್ಲಿದ್ದಲನ್ನು ಇಂಗಾಲಾಧಿಕ್ಯ ಶಿಲೆ ಅಂತ ಕರೆಯಲಾಗುತ್ತೆ. ಇದು ಕಣಶಿಲೆಗಳ ವಿಧಗಳು. ಅಜೈವಿಕ ಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾಗುವ ಶಿಲೆಗಳು ಮತ್ತು ಜೈವಿಕ ಶಿಲೆಗಳು. ಇನ್ನು ರೂಪಾಂತರ ಶಿಲೆಗಳು. ಇದು ಹೆಸರೇ ಸೂಚಿಸುವಂತೆ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಹೆಚ್ಚಾಗಿ ಉಷ್ಣ ಮತ್ತು ಒತ್ತಡಕ್ಕೆ ಒಳಗಾಗಿ ಉಂಟಾಗುವಂತಹ ಶಿಲೆಗಳನ್ನು ರೂಪಾಂತರ ಶಿಲೆಗಳು ಅಂತ ಕರೆಯಲಾಗುತ್ತೆ. ಇಲ್ಲಿ ಒಂದು ಚಾರ್ಟನ್ನು ನೋಡ್ತೀವಿ. ಇದನ್ನು ಶಿಲಾಚಕ್ರ ಅಂತ ಕರೆಯಲಾಗುತ್ತೆ. ಇಲ್ಲಿ ರೂಪಾಂತರ ಶಿಲೆ ಹೇಗೆ ನಿರ್ಮಾಣ ಆಗುತ್ತೆ ಅಂದರೆ, ಅಗ್ನಿಶಿಲೆಗಳು ಹೆಚ್ಚು ಉಷ್ಣ ಮತ್ತು ಒತ್ತಡಕ್ಕೆ ಒಳಗಾಗೋದ್ರಿಂದ ರೂಪಾಂತರ ಶಿಲೆಗಳು ಉತ್ಪತ್ತಿ ಆಗ್ತವೆ. ಅಗ್ನಿಶಿಲೆಯ ಸವೆತ ಉಂಟಾಗೋದ್ರಿಂದ ಕಣಗಳು ಮತ್ತು ಕಣಗಳಿಂದ ಕಣಶಿಲೆ ಉತ್ಪತ್ತಿ ಆದರೆ, ಕಣಶಿಲೆಯು ಉಷ್ಣ ಮತ್ತು ಒತ್ತಡಕ್ಕೆ ಒಳಗಾಗಿ ರೂಪಾಂತರ ಶಿಲೆ ಆಗುತ್ತೆ. ಇನ್ನು ರೂಪಾಂತರ ಶಿಲೆ ಕರಗುವಿಕೆಯಿಂದ ಮ್ಯಾಗ್ಮಾ ಉಂಟಾಗಿ, ಮ್ಯಾಗ್ಮಾ ಭೂಮಿಯ ಹೊರಗೆ ಬಂದು ತಂಪಾಗುವಿಕೆಯ ಮೂಲ ಅಗ್ನಿಶಿಲೆ ಉಂಟಾಗುತ್ತೆ. ಮತ್ತು ರೂಪಾಂತರ ಶಿಲೆ ಸವೆತ ಮತ್ತು ಸಂಚಯವನ್ನು ಹೊಂದಿ ಕಣಗಳು ನಿರ್ಮಾಣ ಆಗ್ತವೆ. ಇದರಿಂದ ಕಣಶಿಲೆ ಉತ್ಪತ್ತಿ ಆಗುತ್ತೆ. ಹೀಗೆ ಈ ಶಿಲಾಚಕ್ರದಿಂದ ನಾವು ರೂಪಾಂತರ ಶಿಲೆಗಳು, ಅಗ್ನಿಶಿಲೆಗಳು, ಕಣಶಿಲೆಗಳ ಉತ್ಪತ್ತಿಯನ್ನು ನೋಡಬಹುದು. ಇಲ್ಲಿ ಒಂದು ಶಿಲೆಯಿಂದ ರೂಪಾಂತರಗೊಂಡು ಇನ್ನೊಂದು ಶಿಲೆ ಆಗೋದು ಹೇಗೆ ಅಂತ ನೋಡಿದ್ರೆ, ಗ್ರಾನೈಟ್ನಿಂದ ನೀಸ್, ಬಾಸ್ಟಾಲಿಂದ ಶಿಸ್ಟ್, ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆ, ಮರಳು ಶಿಲೆಯಿಂದ ಸ್ಫಟಿಕ ಶಿಲೆ, ಕಲ್ಲಿದ್ದಲಿನಿಂದ ಗ್ರಾಫೈಟ್ ಆ್ಯಂಡ್ ಗ್ರಾಫೈಟ್ನಿಂದ ವಜ್ರ. ಹೀಗೆ ರೂಪಾಂತರ ಶಿಲೆಗಳು ಉತ್ಪತ್ತಿ ಆಗ್ತವೆ. ಈ ಪಾಠದಿಂದ ನಾವು ಏನೆಲ್ಲ ಕಲಿತ್ವಿ? ಶಿಲಾಗೋಳ ಅಂದರೆ ಏನು, ಭೂಮಿಯ ಅಂತರಾಳದ ರಚನೆ ಹೇಗಿರುತ್ತೆ, ಭೂಮಿಯ ಪದರುಗಳು ಯಾವ್ಯಾವು, ಹಾಗೆ ಶಿಲೆಗಳು ಹೇಗೆ ರೂಪಾಂತರಗೊಂಡು ಅಗ್ನಿಶಿಲೆಗಳು ಕಣಶಿಲೆಗಳಾಗ್ತವೆ, ಹೇಗೆ ರೂಪಾಂತರ ಶಿಲೆಗಳಾಗ್ತವೆ ಅನ್ನೋದನ್ನು ಈ ಪಾಠದಿಂದ ನಾವು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಭೂಖಂಡಗಳ ಮೇಲ್ಪದರವನ್ನು ಏನೆಂದು ಕರೆಯುತ್ತಾರೆ? ಶಿಲಾಗೋಳ, ಸಿಯಾಲ್, ಭೂಚಿಪ್ಪು, ಮ್ಯಾಂಟಲ್. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಇನ್ನು 2ನೇ ಪ್ರಶ್ನೆ, ಪ್ರಾಥಮಿಕ ಶಿಲೆ ಯಾವುದು? ಅಗ್ನಿಶಿಲೆಗಳು, ರೂಪಾಂತರ ಶಿಲೆಗಳು, ಕಣಶಿಲೆಗಳು. ಈ 3 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ಪಾಠದ ಮುಂದಿನ ಒಂದು ಹಂತಕ್ಕೆ ನಾವು ಹೋಗೋಣ. ಥ್ಯಾಂಕ್ ಯು.